ಎಣ್ಣೆ, ಸ್ವಲ್ಪ ಜೀರಿಗೆ ಆದಮೇಲೆ ಈರುಳ್ಳಿ ನಂತರ ಹಸಿ ಖಾರ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ಬೇಕು. ಸ್ವಲ್ಪ ಬಾಡಿಸಿದ ಮೇಲೆ ಚೆನ್ನಾಗಿ ಬಾಡಿಸಿ ಬಾಡಿಸ್ತಿದೆ. ನಂತರ ಚೆನ್ನಾಗಿ ಬಾಡಿಸಿದ ಕೊತ್ತಂಬರಿ ಸೊಪ್ಪು ನಂತರ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಬ್ಲ್ಯಾಕ್ ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಳಿ, ವೈಟ್ ಸಾಲ್ಟನ್ನು ಹಾಕ್ಕೊಳ್ರಿ, ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ರಿ. ನಾನು ವೈಟ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ. ಇದು ಪುಟಾಣಿ ಶೇಂಗಾ ಏನು ಬಳಸಿಲ್ಲ, ಇದು ಒಂದು ಡಿಫ್ರೆಂಟ್ ಆಗಿದೆ. ಆಯಿತಾ? ಇದೆಲ್ಲ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮಂಡಾಳಿದೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಸ್ವಲ್ಪ ಹಸಿ ಕಾಯಿ ಇರ್ತೈತಲ್ಲ, ಕೊಬ್ಬರಿ ತುರಿ ಹಸಿದಿದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಹಿಂಗೆ ಇದ್ರೂ ನಡೀತದೆ. ಸ್ವಲ್ಪ ಹಾಕೋಬೇಕು, ಹಸಿ ಕೊಬ್ಬರಿ ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಇದು ಡಿಫ್ರೆಂಟಾಗಿ ಪುಟಾಣಿ ಶೇಂಗಾ ಏನು ಬಳಸಲಾರದೆ ಮಾಡ್ತಾ ಇರೋದು ಮಂಡಾಳ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಎಣ್ಣೆ, ಅರಿಶಿನ, ಉಪ್ಪು, ಕರಿಬೇವು, ಕೊತ್ತಂಬರಿ 4 ಸಾಕು. ಇದು ಡಿಫ್ರೆಂಟ್ ಆಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ.